ವಿಶ್ವವಿಖ್ಯಾತ ಹೊಂದಿರುವಂಥ ಜಾಫ್ರಾಬಾದಿ ಎಮ್ಮೆಗಳು ವರ್ಲ್ಡ್ ಫೇಮಸ್ ಇವತ್ತು. ಯಾಕೆಂದರೆ ಫ್ಯಾಟಲ್ಲಿ ಇದನ್ನು ಬೀಟ್ ಮಾಡ್ಕೊಳೋಂಥ ಎಮ್ಮೆಗಳು ಯಾವ ತಳಿನೂ ಇಲ್ಲ. 7ರಿಂದ 8.5% ಫ್ಯಾಟ್ ಬರುತ್ತೆ. 13 ಲೀಟ್ರ್ ಹಾಲಿಗೆ 1 kg ಬೆಣ್ಣೆ ಬರುತ್ತೆ. ಇದು ಇವತ್ತು ಬೆಣ್ಣೆನಲ್ಲೂ ಒಳ್ಳೆ ದುಡ್ಡಿದೆ ಇದರಲ್ಲಿ, ತುಪ್ಪದಲ್ಲೂ ಒಳ್ಳೆ ಮಾರಾಟ ಮಾಡ್ಬೋದು. ನಮ್ಮ ಬೆಂಗಳೂರಲ್ಲಿರೋದ್ರಿಂದ 100ರಿಂದ 120 ರೂಪಾಯಿ ಹಾಲು ಮಾರಾಟ ಮಾಡ್ತಾಯಿದ್ದೀವಿ ಸರ್. ಇವತ್ತು ನಮ್ಮ ರೈತರೆಲ್ಲ ಪ್ರತಿಯೊಬ್ಬರು ಎಚ್ ಎಫ್ ಹಿಂದೆ ಹೋಗಿ ಹಲವಾರು ಲಾಸ್ ಆಗಿಬಿಟ್ಟಿದ್ದಾರೆ. ಎಲ್ಲ ಡೈರಿಗಳು ಮುಚ್ಕೊಂಡು ಹೋಗ್ತಾ ಇದ್ದೀರಾ. ಆ ಎಚ್ ಎಫ್ ಇದಕ್ಕೂ ಭಾಳ ಅಜಗಜಾಂತರ. ಎಚ್ ಎಫ್ ಬಂದರೆ ನಿಮಗೆ ಪ್ರತಿನಿತ್ಯ ಡಾಕ್ಟ್ರನ್ನ ಜೊತೆಲೇ ಇಟ್ಕೊಂಡಿರಬೇಕು, ಅಥವಾ ಒಂದು ಮೆಡಿಕಲ್ ಸ್ಟೋರ್, ಮಿನಿ ಮೆಡಿಕಲ್ ಸ್ಟೋರೇ ನಾವು ಜೋಡಿಸ್ಕೊಂಡು ಇಟ್ಕೊಬೇಕಾಗ್ತದೆ ಒಂದು ಎಚ್ ಎಫ್ ಇರೋ ದನದ ಶೆಡ್ಗಳಲ್ಲಿ. ಮತ್ತು ಎಚ್ ಎಫ್ ಬರೀ ಹಾಲು ನೀರು ಇದ್ದಂಗೆ ಇರುತ್ತೆ, ಫ್ಯಾಟೇ ಬರೋಲ್ಲ, ಡಿಗ್ರಿ ಬರೋಲ್ಲ ಅಂತ ಹೇಳ್ತಾ ಇರ್ತಾರೆ ಸುಮಾರು ಜನ. ನನಗೆ ಫೋನ್ ಮಾಡಿ ಅದೇ ಈ ನಮ್ಮ ಎಮ್ಮೆಗಳು ಇಟ್ಕೊಂಡ್ರೆ ನಿಮ್ಮ ದಿನಕ್ಕೆ 20ರಿಂದ 25 ಲೀಟ್ರ್ ಹಾಲು ಕರಿಯುತ್ತೆ. ಫ್ಯಾಟ್ 7ರಿಂದ 8.5 ಫ್ಯಾಟ್ ಬರುತ್ತೆ. ಮತ್ತು ಈ ಎಮ್ಮೆಗಳು ಕಾಯಿಲೆ ಬರೋಲ್ಲ. ಎಚ್ ಎಫ್ಗಾರು ಯಾವಾಗ ನೋಡ್ರು ಮಿಲ್ಕ್ ಪ್ಯೂರು, ಯಾವಾಗ ನೋಡ್ರು ಕೆಚ್ಚಲು ಬಾವು, ಮೇವು ತಿನ್ನಲ್ಲ ಅನ್ನೋದು, ಡೈಜೆಷನ್ ಆಗಿಲ್ಲ ಅನ್ನೋದು, ಪ್ರತಿಯೊಂದು ಪ್ರತಿನಿತ್ಯ ಅದರಲ್ಲಿ ಯಾವಾಗಲೂ ಒಂಥರ ಸಾಹಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಎಚ್ ಎಫ್ ಸಾಕ್ಬಿಟ್ಟು. ಆದರೆ ಈ ತಳಿ ಆ ರೀತಿ ಇಲ್ಲ. ಇದು ಕಾಡೆಮ್ಮೆ ಕ್ರಾಸಿ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ರೈತರಿಗೆ ಅನುಕೂಲ. ಇದರಲ್ಲಿ ಕಾಯಿಲೆ ಅನ್ನೋದು ಬರೋಲ್ಲ. ನೋಡಿ ಸರ್, ಪ್ಯೂರ್ ಜಾಫ್ರಾಬಾದಿ ಎಮ್ಮೆಗಳ ಲಕ್ಷಣಗಳು ನೋಡಿ ಈ ರೀತಿ ಇರುತ್ತೆ. ಕೊಂಬು ಈ ರೀತಿ ಕೆಳಗಡೆ ಬಂದು ಕಣ್ಣು ಗಂಟ ಬಂದು ಈ ರೀತಿ ಬೆಂಡಾಗುತ್ತೆ. ನಮ್ಮ ಗೀರ್ ಹಸುಗಳಿಗೆ ಹೇಳ್ತೀನಲ್ಲ ಕೊಂಬು ಕೆಳಗಡೆ ಬರಬೇಕು ಅಂತ, ಅದೇ ರೀತಿ ನೋಡಿ ಇದಕ್ಕೂ ಜಾಫ್ರಾಬಾದಿಗೂ ಕೊಂಬಿಂಗ್ ಕೆಳಗಡೆ ಬಂದು ಸೈಡಲ್ಲಿ ಹೋಗಿರುತ್ತೆ. ಮತ್ತು ಕಣ್ಣುಗಳು ಸಣ್ಣದಾಗಿರುತ್ತೆ, ಅಷ್ಟೊಂದು ಗಾತ್ರ ಏನಿರಲ್ಲ. ಮತ್ತು ಎಮ್ಮೆ ಬೃಹತ್ವಾಗಿರುತ್ತೆ, ಒಳ್ಳೆ ಆನೆ ಇದ್ದಂಗೆ ಇರುತ್ತೆ. ಸೊಂಡ್ಲೊಂದಿರಲ್ಲ, ಸೊಂಡ್ಲಿಟ್ರೆ ಆನೆನೇ. ಮತ್ತು ಕೆಚ್ಚಲು ಅಷ್ಟೇ ಸೇಮ್ ಎಚ್ ಎಫ್ ಹಸುಗಳಿಗೆ ಯಾವ ರೀತಿ ಇರುತ್ತೆ ಆ ರೀತಿ ಕೆಚ್ಚಲಿರುತ್ತೆ. ತುಂಬ ಸಾಧು ಗುಣ ಇರ್ತವೆ. ಇವೇನು ಆಯಲ್ಲ ಒದೆಯಲ್ಲ. ನೋಡ್ಬೋದು ನೀವು, ಹಿಂಗೆ ಉದ್ದ 10 ಅಡಿ ಎಮ್ಮೆಗಳಿರ್ತವೆ. ಹೈಟು 5.5 ಕೆಲವು 6 ಅಡಿ ತನಕನೂ ಬರೋ ಎಮ್ಮೆಗಳಿದ್ದಾವೆ ಇವು. ಅಂಥ ವಿಶೇಷವಾದ ಎಮ್ಮೆ ಪ್ಯೂರ್ ಜಾಫ್ರಾಬಾದಿ ನೋಡಿ ಈ ರೀತಿ ನೋಡ್ಬೇಕು ನೀವು. ಕೊಂಬು ಸುತ್ತಳತೆನೂ ಜೋರಾಗಿರುತ್ತೆ. ಇದು ಅಷ್ಟೇ ಪ್ಯೂರ್ 100% ಪ್ಯೂರ್ ಗಿರ್ ಜಾಫ್ರಾಬಾದಿ. ಇದು ಎಲ್ಲ ಜಾಫ್ರಾಬಾದಿಗಳಲ್ಲೂ 4-5 ವೆರೈಟಿ ಇದೆ. ಇದು ಗಿರ್ ಜಾಫ್ರಾಬಾದಿ, ಟಾಪ್ ಎಂಡ್ ವೆಹಿಕಲ್ ಅಂತೀವಲ್ಲ ಆ ರೀತಿ ಟಾಪ್ ಎಂಡ್ ಜಾಫ್ರಾಬಾದಿ ನೋಡ್ಕೊಂಡು ಸೆಲೆಕ್ಷನ್ ಮಾಡಿ ತೊಗೊಬೇಕು ಸರ್. ನೀವು ಕೆಚ್ಚಲುಗಳು ಕ್ವಾಲಿಟಿ ನೋಡ್ಬೋದು ಯಾವ ರೀತಿ ನಮ್ಮ ಎಮ್ಮೆಗಳಿದೆ ಗಾತ್ರದಲ್ಲಾಗಲಿ. ಇದು ನೋಡ್ಬೋದು ಒಂದಕ್ಕನ ಒಂದು ಜೋರಾಗಿದೆ. ಯಾಕೆ ಅಂದರೆ ನಾವು ಒಂದು ಮಾವ ಜಂಗಲು ಮತ್ತು ಪೋರ್ಬಂದರು, ರಾಜ್ಕೋಟು, ಭಾವನಗರ ಒಂದೊಂದು ಜಿಲ್ಲೆಗಳಲ್ಲೂ ಕಲೆಕ್ಷನ್ ಮಾಡಿ ಒಂದು ಕಡೆ ಇಡ್ತೀನಿ. ಯಾಕಂದರೆ ಪ್ರತಿಯೊಂದು ಕಡೆಯಿಂದ ಹೋಗಿ ಲೋಡ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ನಾವು ಖರೀದಿ ಮಾಡಿದ ತಕ್ಷಣ ತೊಗೊಂಬಂದು ಒಂದು ಹತ್ರ ಇಟ್ಕೊಬೇಕು. ಬಿಟ್ಟರೆ ಏನಾಗುತ್ತೆ, ಇನ್ನೊಬ್ರು ಯಾರು ರೈತರು ಬಂದು ಬೇರೆ ಬೆಲೆ ಕೇಳಿದ್ರೆ ಲಾಭಕ್ಕೆ ಅವ್ರ ಮಕ್ಕನೂ ಇದಾಗತ್ತೆ. ಮತ್ತೇನು ಸರ್ ಅಷ್ಟೊಂದು ಕೇಳ್ತಾ ಇದ್ದಾರೆ ನೀವು ಕೊಡ್ತಾ ಇಲ್ಲ ಅಂತ ಹೇಳೋದು ಇದಾಗುತ್ತೆ. ಆ ರೀತಿ ಆಗಬಾರ್ದು ಅಂತೇಳಿ ನಾನು ನೋಡಿ ಹಿಂಗೆ ತೊಗೊಂಬಂದು ಸೆಲೆಕ್ಷನ್ ಮಾಡಿ ಜೋಡಿಸ್ಬಿಟ್ಟಿದ್ದೀನಿ. ನೋಡಿ ಸರ್, ಪ್ಯೂರಿಟಿ ಯಾವ ರೀತಿ ಇರುತ್ತೆ ಅಂದರೆ ಒಂದೊಂದಕ್ಕೆ ಬೆಲೆ ಇರುತ್ತೆ. ನೋಡಿ ಸರ್, ಇದು ಈ ಥರದ್ದು ಇರೋದು ಭಾಳ ಬೆಲೆ ಆಗುತ್ತೆ. ಇದು ಪ್ಯೂರ್ ಜಾಫ್ರಾಬಾದಿ ಎಮ್ಮೆಗಳು ನೋಡ್ಬೋದು ಇದು ಯಾವ ರೀತಿ ಇದೆ ಅಂತ. 100% ಪ್ಯೂರ್. ಇದೆಲ್ಲ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂಥರ ಆ್ಯಂಟಿಕ್ ಪೀಸ್ ಇದ್ದಂಗೆ ಸರ್. ಇದು ಈ ಜಾಫ್ರಾಬಾದಿ ಗಿರ್ ಯಾರೂ ನೋಡಿರಲ್ಲ. ಕಣ್ಣುಗಳು ನೋಡಿ ಈ ರೀತಿ ಎರಡೂ ಬದಿಲಿದ್ರೆ ಇವಾಗ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಇದು ಒಂಥರ ಆ್ಯಂಟಿಕ್ ಪೀಸ್. ಇದು ಎಲ್ಲ ಜಾಫ್ರಾಬಾದಿಗಳಲ್ಲ. ಈ ಥರದ್ದು ಭಾಳ ಅಪರೂಪ ಸಿಗೋದು. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಇದು ಕೆಚ್ಚಲು ನೋಡಿ ಕ್ವಾಲಿಟಿ ನೋಡಿ, ಕೆಚ್ಚಲು ಕ್ವಾಲಿಟಿ ನೋಡಿ ಸರ್ ಯಾವ ರೀತಿ ಇದೆ ಅಂತ. ಬಾ 4 ಮಲೆಗಳು ನಾನು ಹೇಳಿದ್ನಲ್ಲ ಕಟ್ಟಾಗಿ ತೋರಿಸ್ತೀನಿ ನೋಡಿ, ಸಮಾನಾಂತರವಾಗಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನಾನು. ಬಾ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಸರ್, ಎಮ್ಮೆಗಳು ಕೆಚ್ಚಲು ಚೆಕ್ ಮಾಡಬೇಕು ನೋಡಿ. ಗ್ಯಾಪ್ ನೋಡಿ ಎಷ್ಟಿದೆ, ಅರ್ಧ ಅಡಿ ಇದೆ ನೋಡಿ. ಇಲ್ಲಿಂದ ಇಲ್ಲಿಗೆ ಟಚ್ ಆಗ್ತಾ ಇಲ್ಲ ನೋಡಿ. ನನ್ನ ಕೈ ಅಳತೆ ನೋಡ್ಬೋದು ನೀವು, ಒಂದು ಜಾಂಡಿದೆ. ಆ ರೀತಿ 4 ಮಲೆ ಸಮಾನಾಂತರವಾಗಿದ್ದರೆ ಹಾಲು ಚೆನ್ನಾಗಿ ಬರುತ್ತೆ. ರೈತರು ಅದು ಮೇಯ್ನಾಗಿ ಅಬ್ಸರ್ವ್ ಮಾಡ್ಬೇಕು ಎಮ್ಮೆಗಳಲ್ಲಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ. ಜಾಫ್ರಾಬಾದಿ ತಳಿ ಇರೋದೇ ಗುಜರಾತ್, ಮೂಲವಾಗಿ ಇದು ಪೋರ್ಬಂದರು, ರಾಜ್ಕೋಟು, ಭಾವನಗರು, ಆ ಥರ ಒಂದು 4-5 ಜಿಲ್ಲೆಗಳಲ್ಲಿ, ಜುನಾಗಢ, ಈ ಒಂದು ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಸರ್. ಸಿಂಹಗಳ ವಿರುದ್ಧ ಹೋರಾಟ ಮಾಡುವಂಥ ಎಮ್ಮೆ ವಿಶೇಷ ತಳಿ ಇದು. ಇದು ಸಿಂಹಗಳ ವಿರುದ್ಧ ಹೋರಾಟ ಮಾಡಿ ಅದಕ್ಕೆ ದೇವ್ರ ಸೃಷ್ಟಿ ನೋಡಿ. ಎಮ್ಮೆಗಳಿಗೆ ಯಾವ ರೀತಿ ಕೊಂಬು ಸೃಷ್ಟಿ ಕೊಟ್ಟಿದ್ದಾರೆ ಅಂದರೆ ಕತ್ತದ ಹತ್ರ 2 ಕಡೆ ಪ್ರೊಟೆಕ್ಷನ್ ಕೊಡುತ್ತೆ ಕೊಂಬು. ಸಿಂಹ ಬಂದು ಕತ್ತಿಗೆ ಬಾಯಿ ಹಾಕಿದ್ರೆ ಅದು ಸಿಗಲ್ಲ. ಆ ಒಂದು ದೃಷ್ಟಿಯಿಂದ ಇದು ಕಾಡೆಮ್ಮೆ, ದೇವ್ರ ಸೃಷ್ಟಿ ಮಾಡಿರುವಂಥ ಎಮ್ಮೆಗಳು ಕ್ರಾಸ್ ಆಗಿರೋಂಥದ್ದು. ಮತ್ತು ಇದು ಕಾಡಲ್ಲಿ ನಿಮಗೆ ಪ್ರತಿನಿತ್ಯ ದಿನಕ್ಕೆ ಒಂದು 20-25 ಕಿಲೋಮೀಟ್ರ್ ಕ್ರಾಸ ವಾಕಿಂಗ್ ಮಾಡ್ಕೊಂಡು ಹೋಗಿ ಮೇಯ್ಕೊಂಬರೋಂಥ ಶಕ್ತಿ ಒಂದು ಎಮ್ಮೆಗಳಿಗಿದೆ. ಮತ್ತು ಎಂಥ ಮಳೆಗಾಲದಲ್ಲಿ ಮಳೆಗೆ ಸಹ ತಡ್ಕೊಳುತ್ತೆ, ಬೇಸಿಗೆಗಾಲದಲ್ಲಿ ಬರಗಾಲ ಬಂದ್ರೂ ತಡ್ಕೊಳೋಂಥ ಶಕ್ತಿ ಈ ಒಂದು ಕಾಡೆಮ್ಮೆಗಳು ಕ್ರಾಸ್ ಆಗಿರೋದ್ರಿಂದ ಇವು ತಡ್ಕೊಳುತ್ತೆ. ಮತ್ತು ಇದಕ್ಕೆ ನೀವು ಕೆಚ್ಚಲು ಬಾವು ಬರುತ್ತೆ ಅನ್ನೋದೇನಿಲ್ಲ. ನೀವು ಕೆಸರಲ್ಲಾದರೂ ಕಟ್ಟಾಕಿ, ಮಣ್ಣಲ್ಲಾದರೂ ಕಟ್ಟಾಕಿ. ಇದಕ್ಕೆ ಹೈಟೆಕ್ ಶೆಡ್ ಬೇಕಾಗಿಲ್ಲ. ನಾರ್ಮಲಾಗಿ ಈ ಥರ ಮಣ್ಣಿರೋ ಜಾಗದಲ್ಲಿ ಕಟ್ಟಾಕಿದ್ರೆ ಸಾಕು. ಅದಕ್ಕೇನಿಲ್ಲ, ಒಂದು 4-4 kg ಹಿಂಡಿ, ಹತ್ತಿ ಹಿಂಡಿ, ಒಂದು 10ರಿಂದ 20 kg ಒಂದು ಸತಿ ಒಣ ಹುಲ್ಲು, ಒಂದು ಸತಿ ಹಸಿ ಹುಲ್ಲು ಕೊಟ್ಟರೆ ಸಾಕು. ತಿನ್ನೋದು ಮೇವು ಕಡಿಮೆನೇ. ಮತ್ತು ನೀರು, ಆಹಾರ ಎಲ್ಲ ಆಹಾರ ಮೀಡಿಯಮಾಗಿ ತಿಂದು ಒಳ್ಳೆ ಹಾಲು ಕೊಡುವಂಥ ವಿಶ್ವವಿಖ್ಯಾತ ಹೊಂದಿರೋಂಥ ಜಾಫ್ರಾಬಾದಿ ಎಮ್ಮೆಗಳು ವರ್ಲ್ಡ್ ಫೇಮಸ್ ಇವತ್ತು.
ಯಾಕೆಂದರೆ ಫ್ಯಾಟಲ್ಲಿ ಇದನ್ನು ಬೀಟ್ ಮಾಡ್ಕೊಳೋಂಥ ಎಮ್ಮೆಗಳು ಯಾವ ತಳಿನೂ ಇಲ್ಲ. 7ರಿಂದ 8.5% ಫ್ಯಾಟ್ ಬರುತ್ತೆ. 13 ಲೀಟ್ರ್ ಹಾಲಿಗೆ 1 kg ಬೆಣ್ಣೆ ಬರುತ್ತೆ. ಇವತ್ತು ಬೆಣ್ಣೆನಲ್ಲೂ ಒಳ್ಳೆ ದುಡ್ಡಿದೆ, ಇದರಲ್ಲಿ ತುಪ್ಪದಲ್ಲೂ ಒಳ್ಳೆ ಮಾರಾಟ ಮಾಡ್ಬೋದು. ನಮ್ಮ ಬೆಂಗಳೂರಲ್ಲಿರೋದ್ರಿಂದ 100ರಿಂದ 120 ರೂಪಾಯಿ ಹಾಲು ಮಾರಾಟ ಮಾಡ್ತಾಯಿದ್ದೀವಿ. ಆ ರೀತಿ ಗ್ರಾಹಕರನ್ನ ನಾವು ಹಿಡ್ಕೊಂಡು ಈ ಒಂದು ತಳಿ ಅಭಿವೃದ್ಧಿ ಮಾಡ್ಕೊಂಡು ಸಾಕಿದ್ರೆ ರೈತರಿಗೆ ಒಳ್ಳೆ ವರದಾನ ಸರ್. ಇದೊಂದು ದೇವ್ರು ಕೊಟ್ಟಿರುವಂಥ ಒಂದು ಗಾಡ್ ಗಿಫ್ಟ್. ವರ್ಲ್ಡ್ ಫೇಮಸ್ ಜಾಫ್ರಾಬಾದಿ ಎಮ್ಮೆಗಳು, ಅದರಲ್ಲಿ ಒಳ್ಳೆ ಉತ್ಕೃಷ್ಟವಾಗಿರುವಂಥ ಸೆಲೆಕ್ಷನ್ ಮಾಡಿರುವಂಥ ಎಮ್ಮೆಗಳನ್ನ ನಿಮ್ಗೆ ತೋರಿಸ್ತಾ ಇರೋದು. ಬೇಸಿಗೆ ಕಾಲದಲ್ಲಿ 48ರಿಂದ 50 ಡಿಗ್ರಿ ಉಷ್ಣಾಂಶ ಇರುತ್ತೆ ಗುಜರಾತಲ್ಲಿ. ಅಂಥ ಉಷ್ಣಾಂಶಕ್ಕೆ ಹೊಂದ್ಕೊಳುತ್ತೆ. ಮಳೆಗಾಲದಲ್ಲಿ ವಿಪರೀತ ಮಳೆ ಇರುತ್ತೆ. ಗುಜರಾತಲ್ಲಿ ನೀವು ನೋಡ್ಬೋದು, ಹಲವಾರು ಪ್ರವಾಹ ಆಗೋಯ್ತು ಅಂತ ಟಿವಿನಲ್ಲಿ ಎಲ್ಲ ತೋರಿಸ್ತಾ ಇರ್ತಾರೆ. ಅಂಥ ಪ್ರವಾಹಕ್ಕೂ ಹೊಂದ್ಕೊಳುತ್ತೆ. ಚಳಿಗಾಲದಲ್ಲಿ 10ರಿಂದ 15 ಡಿಗ್ರಿ ಚಳಿ ಇರುತ್ತೆ. ಆ ಒಂದು ಚಳಿಗೂ ಹೊಂದ್ಕೊಳುತ್ತೆ. ಯಾಕೆಂದರೆ ಕಾಡೆ ಎಮ್ಮೆ ಕ್ರಾಸ್ ಆಗಿರೋದ್ರಿಂದ ಎಲ್ಲ ರೀತಿಯ ಹವಾಮಾನ ಹೊಂದ್ಕೊಳೋದ್ರಿಂದ ನಾವು ನಮ್ಮ ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಬೇಕಾದ್ರೂ ಸಾಕ್ಬೋದು. ಆ ಒಂದು ವಿಶೇಷ ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ. ಸುಮಾರು ಜನ ನಾನು ಕೇಳ್ತಾ ಇರ್ತಾರೆ, ಸರ್ ನಾವು ಉತ್ತರ ಕರ್ನಾಟಕ ಬೆಳಗಾಮಲ್ಲಿ ಸಾಕ್ಬೋದಾ, ನಮ್ಮ ರಾಯಚೂರು ಸರ್ ಬಿಸಿಲು ಜಾಸ್ತಿ, ಬಳ್ಳಾರಿ ಬಿಸಿಲು ಜಾಸ್ತಿ ಸರ್ ಸಾಕ್ಬೋದಾ? ಖಂಡಿತ ಸಾಕ್ಬೋದು. ಇಲ್ಲಿ 50 ಡಿಗ್ರಿ ಉಷ್ಣಾಂಶಕ್ಕೆ ತಡ್ಕೊಂಡಿರೋದ್ರಿಂದ ನಾವು ಯಾವುದೇ ಪ್ರಾಂತ್ಯದಲ್ಲಿ ಬೇಕಾದ್ರೆ ಈ ಒಂದು ತಳಿ ಸಾಕ್ಬೋದು. ಇನ್ನೊಂದು ಎಮ್ಮೆಗಳಲ್ಲಿ ಕಾಯಿಲೆ ಬರೋಲ್ಲ, ನಿಮ್ಗೆ ಮಿಲ್ಕ್ ಫೀವರ್ ಬರೋಲ್ಲ, ಮತ್ತು ಇದಕ್ಕೆ ಏನೋ ಮಸ್ಟಿಟಿಸ್ ಕೆಚ್ಚಲು ಬಾವು ಬರೋಲ್ಲ, ಅಪರೂಪ ಬರೋದು, ಮತ್ತು ಯಾವುದೇ ರೀತಿ ಇದಕ್ಕೆ ರೋಗ ರುಜಿನ ಅನ್ನೋದು ಬರೋಲ್ಲ. 0 ಮೇಂಟೆನೆನ್ಸು, ಒಳ್ಳೆ ಹಾಲು ಇಳುವರಿ, ರೈತರಿಗೆ ಅತ್ಯಧಿಕವಾಗಿ ಲಾಭ ಬರೋವಂಥ ಎಮ್ಮೆ ಇದು. ನೋಡ್ಬೋದು ಕೆಚ್ಚಲುಗಳು ನೋಡಿ ಯಾವ ರೀತಿ ಕ್ವಾಲಿಟಿ ಇದೆ ಅಂತ. ಒಳ್ಳೆ HF ಹಸುಗಳಿಗಿದ್ದಂಗೆ ಇರುತ್ತೆ ಎಮ್ಮೆಗಳು. ಆ ರೀತಿ ಒಳ್ಳೆ ಉತ್ಕೃಷ್ಟವಾಗಿರುವಂಥದ್ದು ನಾವು ಸೆಲೆಕ್ಷನ್ ಮಾಡಬೇಕು. ಒಳ್ಳೆ ಹಾಲು ಕೊಡುತ್ತೆ. ಟೈಮ್ಗೆ 10ರಿಂದ 12 ಲೀಟ್ರ್ ಹಾಲು ಕೊಡುತ್ತೆ ಒಂದು ಟೈಮ್ಗೆ. ಆದ್ದರಿಂದ ಎಲ್ಲ ಎಮ್ಮೆಗಳು ಕರೆಯಲ್ಲ, ನಾನು ಅದನ್ನೇ ಹೇಳೋದು. 100 ಎಮ್ಮೆನಲ್ಲಿ 1 ಎಮ್ಮೆ 2 ಎಮ್ಮೆ ಕರೆಯುತ್ತೆ. ಅಂಥ ಉತ್ಕೃಷ್ಟವಾಗಿರೋಂಥದ್ದು ನಾವು ಸೆಲೆಕ್ಷನ್ ಮಾಡ್ಕೊಬೇಕು ಸರ್. ಒಂದು 10,000 20,000 ಜಾಸ್ತಿ ಆಗ್ಬೋದು. ಇಲ್ಲಿರೋ ಎಮ್ಮೆಗಳು ಈಗ ನಾವು ತೆಗೆದಿರೋದೆಲ್ಲ 3-3.20. ಯಾಕೆಂದರೆ ಈಗ ಬೇಸಿಗೆ ಬಂತು. ಈಗ ಬೇಸಿಗೆನಲ್ಲಿ ಹಾಲು ಡಿಮ್ಯಾಂಡ್ ಆಗಿರೋದ್ರಿಂದ ಬೆಲೆ ಸಹ ಜಾಸ್ತಿ ಆಗಿದೆ ಎಮ್ಮೆಗಳಿಗೆ. ಮಾಮೂಲಿ ಮಳೆಗಾಲದಲ್ಲಾದರೆ ಎಮ್ಮೆಗಳು ಸ್ವಲ್ಪ ಬೆಲೆ ಕಡಿಮೆ. ಅವಾಗೆಲ್ಲ 2.70 2.80 ತಗೊತಾ ಇದ್ವಿ. ಇವಾಗ ಇದೇ ಎಮ್ಮೆ 3.10 3.20 ಆಗಿದೆ. ಈ ಥರ ಹಾಲು ಕೊಡಬೇಕು ಅಂದರೆ ಈ ಬಜೆಟ್ ಆಗುತ್ತೆ. ಇದೇ ಫಸ್ಟ್ ಲ್ಯಾಕ್ಟೇಷನು ನಿಮ್ಗೆ ಪ್ರೆಗ್ನೆಂಟ್ ಬೇಕು ಅಂದರೆ ನಿಮ್ಗೆ 2.5 2.70 ತನಕನೂ ಆಗುತ್ತೆ. ಒಳ್ಳೆ ಚೆನ್ನಾಗಿ ಯೋಗ್ಯತೆ ಇರುವಂಥ ಬ್ರೀಡ್ ಇರುವಂಥ ಬುಲ್ಲುಗಳು.